ಇಂದು ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ದಂಡಿನ ಶಿವರ ಹೋಬಳಿಯ ಮಾರಸಂದ್ರ ಸಮೀಪದ ರಂಗನಹಟ್ಟಿ ಕಟ್ಟೆಯಲ್ಲಿ ಗಣಪತಿ ವಿಸರ್ಜನೆಯ ವೇಳೆ ಮೂವರು ನೀರಿನಲ್ಲಿ ಮುಳುಗಿ ಮೃತಪಟ್ಟ ಘಟನೆ ನಡೆದಿತ್ತು. ಈ ಕುಟುಂಬಕ್ಕೆ ಸಾಂತ್ವನ ಹೇಳುವ ಹಿನ್ನೆಲೆ ಶ್ರೀ ವನಕಲ್ಲು ಮಠದ ಶ್ರೀ ಬಸವ ರಮಾನಂದ ಸ್ವಾಮೀಜಿಯವರೊಂದಿಗೆ ರಾಜ್ಯದ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪನವರು ಕುಟುಂಬಸ್ಥರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿ ಸಮಾಧಾನಪಡಿಸಿದರು. ಈ ವೇಳೆ ಊರಿನ ಮುಖಂಡರು, ಗ್ರಾಮಸ್ಥರು ಜೊತೆಗೂಡಿದರು. ಇವತ್ತಿಲ್ಲಿ ರಂಗನಹಟ್ಟಿಗೆ ಇತ್ತೀಚೆಗೆ ಒಂದು ಅವಘಡ ನಡೆದಿತ್ತು. ಗಣಪತಿ ವಿಸರ್ಜನೆ ಸಮಯದಲ್ಲಿ ಕಟ್ಟೆಗೆ ನೀರಿಗೆ ಗಣಪತಿನ ಬಿಡ್ಲಿಕ್ಕೆ ಹೋದಾಗ ಇದೇ ಊರಿನ 2 ಕುಟುಂಬದ 3 ಜನ ಸದಸ್ಯರು ಜೀವ ತೆತ್ತಿರೋದನ್ನು ಅವ್ರ ಕುಟುಂಬದವ್ರನ್ನ ಮಾತಾಡಿಸಿ ಅವ್ರಿಗೊಂದು ಆತ್ಮಸ್ಥೈರ್ಯ ಕೊಟ್ಟೋಗ್ಬೇಕು, ಒಂದು ಧೈರ್ಯ ಕೊಟ್ಟೋಗ್ಬೇಕು ಅಂಥೇಳಿ ನಮ್ಮ ತಾಲೂಕು ಬ್ಲಾಕ್ ಅಧ್ಯಕ್ಷರು ದೇವರಾಜ್ ಅವರು, ಶೇಖರಪ್ಪ, ಆಮೇಲೆ ಶ್ರೀನಿವಾಸು, ಜಯಣ್ಣ ಎಲ್ಲರೂ ಒಟ್ಟಿಗೆ ಬಂದು ಅವ್ರು ಮಾತಾಡಿಸಿದ್ವಿ. 2 ಕುಟುಂಬದ ಸದಸ್ಯರನ್ನು ಮಾತಾಡಿಸಿದ್ದೀವಿ. ನಮ್ಮೊಂದಿಗೆ ರಮಾನಂದ ಸ್ವಾಮಿಗಳು, ಬಸವ ರಮಾನಂದ ಸ್ವಾಮಿಗಳು, ಒಳಕಲ್ ಮಠ, ದಾಬಸ್ಪೇಟೆ ಅವರು ಸ್ವಾಮಿಗಳು ಬಂದು ನಮ್ಮ ಸಮಾಜದ ಯಾದವ ಸಮಾಜದ ಸದಸ್ಯರವರು. ಅವ್ರಿಗೆ ನಾನು ಒಂದು ಶಕ್ತಿ ತುಂಬಿಸ್ಕೊಟ್ಟು ಹೋಗ್ತೀನಿ, ಅವ್ರಿಗೊಂದು ಧೈರ್ಯ ಕೊಟ್ಟು ಹೋಗ್ತೀನಿ ಅಂತ ಇಲ್ಲಿಗೆ ಬಂದಿದ್ದಾರೆ. ಹಾಗೆಯೇ ಅವತ್ತಿಲ್ಲಿ ಈ ಅವಘಡ ಆಗಿದ್ದ ದಿನವೇ ನಮ್ಮ ಜಿಲ್ಲಾ SP ಅವರು ಬಂದು, ಮಾನ್ಯ ಅಶೋಕ್ ಅವರು ಬಂದು ಇಲ್ಲಿ ಮಹಜರು ಮಾಡಿ ವರದಿನ ಸಲ್ಲಿಕೆ ಮಾಡಿದ್ದಾರೆ. ಸರ್ಕಾರದ ಹಂತದಲ್ಲಿ ಇವ್ರಿಗೇನು ಪರಿಹಾರ ಬೇಕು ಅದ್ರ ಬಗ್ಗೆ ಪ್ರಾಮಾಣಿಕವಾದಂಥ ಪ್ರಯತ್ನ, ಜೊತೆಗೆ 2 ಕುಟುಂಬದ ಸದಸ್ಯರು, ಒಬ್ಬರಲ್ಲಿ ITI ಮಾಡಿದ್ದಾರೆ, ಇವರು ಮನದಿ BBM ಗ್ರ್ಯಾಜುಯೇಷನ್ ಮಾಡಿದ್ದಾರೆ, ಅವ್ರಿಗೇನು ಅನುಕೂಲ ಆಗ್ತದೆ ಅದ್ರ ಬಗ್ಗೆನೂ ಒಂದು ಪ್ರಯತ್ನ ಮಾಡಿ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೊರಟಿದ್ದೀವಿ. ಸರ್, ಈಗ ಸರ್ಕಾರದ ಹಂತದಲ್ಲಿ ಈ ಥರದ ಅವಘಡಗಳಾಗದೆ ಹಾಗೂ ಫ್ಯೂಚರಲ್ಲಿ ಆಗಬೇಕಲಿಕ್ಕೆ ಏನಾದರೂ ಪ್ರಿಕಾಷನ್ಸ್ ತಗೊಳ್ಳಿಕ್ಕೆ ಏನಾದರೂ ಸಚಿವರ ಗಮನಕ್ಕೆ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದಿಂದ ಎಲ್ಲ ಥರದ್ದು ಮುನ್ನೆಚ್ಚರಿಕೆ ಇರ್ತದೆ. ಅವರಿಗೆ ಎಲ್ಲ ಥರದ್ದೂ ಮಾಹಿತಿಗಳು ಕೊಟ್ಟಿದ್ದಾರೆ. ಗಣಪತಿ ಪ್ರತಿಷ್ಠಾಪನೆ ಮಾಡೋ ಸಂದರ್ಭದಲ್ಲಿ ಏನೇನು ಮುನ್ನೆಚ್ಚರಿಕೆ ಇರಬೇಕು, ಯಾರ್ಯಾರ ಕಡೆಯಿಂದ ಪರ್ಮಿಷನ್ನು ಅಪ್ರೂವಲ್ಗಳು ತೊಗೊಳ್ಬೇಕು. ಈ ಗ್ರಾಮಾಂತರ ಮಟ್ಟದಲ್ಲಿ ಅದು ಅರಿವು ಕಡಿಮೆ, ಅದು ಯಾರಿಗೂ ಮಾಹಿತಿ ಕೊಡ್ದಂಗೆ ಹಿಂಗೆ ಮಾಡೋಕ್ಕೆ ಹೋಗಿ ಈ ಥರದ ಸಮಸ್ಯೆಗೆ ಸಿಕ್ಕಾಕೊಳ್ತಿದ್ದಾರೆ. ಅದು ತಪ್ಪಿಸ್ಬೇಕು. ಅದನ್ನು ಕರಪತ್ರದ ಮುಖಾಂತರ ಅಥವಾ ಅವ್ರಿಗೆ ಪ್ರತಿಯೊಬ್ಬರಿಗೂ ಟಾಮ್ ಮುಖಾಂತರನೋ ಮುಂದಿನ ದಿನಗಳಲ್ಲಿ ಅದನ್ನು ಅರಿವು ಮೂಡಿಸೋಂಥದ್ದು ಆಗಬೇಕು. ಜೊತೆಗೆ ಇವ್ರು ಯಾರಿಗೂ ಈಜು ಬರದೇ ಇರೋಂಥವ್ರು, ಅವರೇ ಅಲ್ಲಿಗೆ ಒಳಗಡೆ ನೀರು ಒಳಗಡೆ ಇಳಿದು ಅದು ಏನೇನು ಮಾಡೋಕ್ಕೆ ಹೋದರು, ಕೊನೆಗೆ ಇಂಥ ಅತಾಚುರ್ಯ ಆಗಿದ್ದಾವೆ. ಅದನ್ನು ಅವ್ರ ಜೊತೆಗೆ ನಾವೆಲ್ಲರೂ ಇರ್ತೀವಿ ಅಂಥೇಳಿ ಅದು ಅವ್ರಿಗೆ ಹೇಳೋಕ್ಕೆ ಬಂದಿದ್ದೀವಿ. ಕಂಪ್ಲೀಟ್ ಆಗಿದೆಯಾ? ಸೆಕೆಂಡ್ ಇಯರ್ ಹೋದ ನಮ್ಮ ಅಪ್ಪನಿಗೆ ಕೆಲಸ ಆಗಲ್ಲ, ಕಂಠ ಇಲ್ಲ, ಹೆಂಡಿಕ್ಯಾಪ್ಸ್ ಬಗ್ಗೆ ಏನು ಕಲ್ಲು ಮಕ್ಕಳು ನಿಲ್ತಕ್ಕಂತಿದ್ದು ಸಂಗೀತ ಹಚ್ಚಕ್ಕಾಗಲ್ಲ. ತಮ್ಮ ಚೆನ್ನಾಗಿರಲಿ ಅಂತ ಮಿಷಿನ್ ಸಾಲ ಸುಲಭ ಮಾಡ್ತೀನಿ. ನನಗೆ ಅವರೇ ಸಹ ಕೆಲಸ ಮಾಡೋಕ್ಕೆ ನಮ್ಮಪ್ಪ, ನನ್ನ ಚಿಕ್ಕ ಮೊಮ್ಮಗ ನನ್ನ ಕೈ ಬಿಡಲ್ಲ, ಎಲ್ಲವರೇ. ಆದರೆ ಇವನು ನಂಗೆ ಆಚೆ ಕಡೆಯಲ್ಲೇ ಇರಬೇಕು ಸರ್, ಇಲ್ಲಿ ಬೇಡ ನನಗೆ. ನನ್ನ ಕುಟುಂಬದವರಿಗೆ ಸಾಂತ್ವನ ಹೇಳುವಂತಹ ಒಂದು ಕಾರ್ಯಕ್ರಮ ಮತ್ತು ಭೇಟಿಯನ್ನು ನಮ್ಮ ಮುರಳೀಧರ ಹಾಲಪ್ಪನವರು ಜಿಲ್ಲಾ ಸಚಿವರ ಮಾರ್ಗದರ್ಶನದಂತೆ ಮತ್ತು ಆಡಳಿತದ ಎಲ್ಲ ಸಿಬ್ಬಂದಿಗಳು ಇಲ್ಲಿಗೆ ಬಂದಿರುವಂಥದ್ದು. ಭಾಳ ಬಡ ಕುಟುಂಬದಲ್ಲಿರುವಂಥವರು ರೇವಣ್ಣ, ಶರತ್ ಯಾದವ್ ಇಬ್ಬರೂ ಸಹ ಒಂದೇ ಕುಟುಂಬದಲ್ಲಿ ಲಿಂಗೈಕ್ಯರಾಗಿರುವಂಥದ್ದು ಭಾಳ ನೋವಿನ ಸಂಗತಿ ಇದು. ಮತ್ತು ಅವರ ದಯಾನಂದ್ರವರು ತನ್ನ ಹೆಂಡತಿ 4 ತಿಂಗಳ ಗರ್ಭಿಣಿಯಾಗಿರುವಂಥದ್ದು ನಿಜವಾಗಲೂ ಒಂದು ಭಾಳ ನೋವನ್ನು ಕೊಟ್ಟಂಥದ್ದು. ಇದು ಒಂದು ಕುಟುಂಬ ಮತ್ತು ಸಮಾಜದ ಎಲ್ಲರಿಗೂ ಒಂದು ನೋವನ್ನು ಕೊಟ್ಟಿರುವಂಥದ್ದು.
ಇದೊಂದು ದುರ್ಘಟನೆ ಆಗಿರುವಂಥದ್ದು. ಇದು ಯಾರೂ ಸಹ ಅದೊಂದು ಅಂದ್ಕೊಂಡಿರುವಂಥ ಘಟನೆ ಇದಲ್ಲ ಅನ್ನುವಂಥದ್ದು. 3 ಜನಕ್ಕೂ ಸಹ ಈಜು ಬರದಂತಹ ಒಂದು ಕುಟುಂಬದ ಇದಾಗಿರುವಂಥದ್ದು. ಇಲ್ಲಿ ಅವರಿಗೆ ಏನೆಲ್ಲ ಸರ್ಕಾರದ ಮುಖ್ಯಮಂತ್ರಿ ಪರಿಹಾರ ನಿಧಿಯಲ್ಲಿ ಬರುವಂತಹ ವ್ಯವಸ್ಥೆಯನ್ನು ಸಹ ನಮ್ಮ ಮುರಳೀಧರ ಹಾಲಪ್ಪನವರು ನೇತೃತ್ವದಲ್ಲಿ ಅದನ್ನು ನಿಂತು ವ್ಯವಸ್ಥೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಮತ್ತು ಅವರಿಗೆ ಏನು 53, 57 ಸರ್ಕಾರದಿಂದ ಮತ್ತು ಅವರು ಕೇಳಿಕೊಂಡು ಸ್ವಾಮೀಜಿ ಮತ್ತು ಮುರಳೀಧರ ಹಾಲಪ್ಪನವ್ರನ್ನೂ ಸಹ ಕೇಳಿಕೊಂಡಂಥದ್ದು. AEE ಅವರಿಗೆ ಈಗಾಗಲೇ ಮುರಳೀಧರ ಹಾಲಪ್ಪನವರು ಮಾತಾಡಿರುವಂಥದ್ದು, ಅವರಿಗೊಂದು TCA ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದು, ಮತ್ತು 94C ಆ ಮನೆಯ ಒಂದು ಖಾತೆಯನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನು ಕೇಳಿಕೊಂಡಿದ್ದಾರೆ ಆ ಮನೆಯ ಗ್ರಾಮಸ್ಥರೆಲ್ಲರೂ. ಮತ್ತು ಆ ಮಕ್ಕಳಿಗೆ ಒಂದು ಉದ್ಯೋಗದ ವ್ಯವಸ್ಥೆಯನ್ನು ಕೌಶಲ್ಯ ಅಭಿವೃದ್ಧಿ ತರಬೇತಿಯ ನಿಕಟಪೂರ್ವ ಅಧ್ಯಕ್ಷರಾದಂಥವರು ಮುರಳೀಧರ ಹಾಲಪ್ಪನವರು. ಅದರಲ್ಲಿ ಏನು ತರಬೇತಿಯನ್ನು ಮಾಡಿ ಕಿರಣ್ ಯಾದವ್ ಅನ್ನುವಂತಹ ವಿದ್ಯಾರ್ಥಿ ಆತ ಉದ್ಯೋಗಕ್ಕೆ ಅವಕಾಶವನ್ನು ಮಾಡಿಕೊಡುವಂಥದ್ದು. ಅವರ ಸೊಸೆಗೆ ಒಂದು ಅಧ್ಯಯನ ಮಾಡಿರೋದ್ರಿಂದ MCom BBM ಮಾಡಿರೋದ್ರಿಂದ ಅದಕ್ಕೂ ಸಹ ಉದ್ಯೋಗವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಭರವಸೆಯನ್ನು ನೀಡಿರುವಂಥದ್ದು. ಇಂತಹದಕ್ಕೆ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಅವರಿಗೆ ವಾಗ್ದಾನವನ್ನು ಮತ್ತು ಪ್ರಮಾಣವನ್ನು ಮಾಡಿರುವಂಥದ್ದು, ಮಾಡಿಕೊಡ್ತೀವಿ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಅವ್ರ ಜೊತೆಗಿದ್ದೀವಿ. ಏನೇ ಸಂದರ್ಭ ಬಂದರೂ ನಾವು ಅವರಿಗೆ ಬೆನ್ನೆಲುಬಾಗಿ ನಿಲ್ತೀವಿ ಅನ್ನುವಂಥ ಕಾರಣಕ್ಕೆ ನನ್ನ ಫೋನ್ ನಂಬರು ಸಹ ಕೊಟ್ಟಿರುವಂಥದ್ದು. ಏನೇ ಇದ್ದರೂ ಸಂಪರ್ಕ ಮಾಡಿ ಅನ್ನುವಂಥದ್ದನ್ನು ಸಾಹೇಬರು ಗಟ್ಟಿಯಾಗಿ ವಾಗ್ದಾನ ಪೂರೈಸಲಿಕ್ಕೆ ಬದ್ಧವಾಗಿರುವಂಥ ಸಿದ್ಧ ಮತ್ತು ಬದ್ಧ ಭರವಸೆ ಅಂದರೆ ತಪ್ಪಾಗುತ್ತೆ. ಹಾಗಾಗಿ ಆ ವ್ಯವಸ್ಥೆಯನ್ನೆಲ್ಲವನ್ನು ನಿಂತು ಮಾಡಿಕೊಡ್ತೀವಿ ಅನ್ನುವಂಥದ್ದನ್ನು ಸಾಹೇಬರು ಹೇಳಿದ್ದಾರೆ. ಅವರ ಜೊತೆ ನಾನು ಸಹ ಕೈ ಜೋಡಿಸಿ ಸಾಹೇಬರು ಸರ್ಕಾರದಿಂದ ಏನಾಗಬೇಕೋ ಅದನ್ನೆಲ್ಲವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ತನ್ನೆಲ್ಲರಿಗೂ ಶರಣ. ಮುಖ್ಯಮಂತ್ರಿಗೆ ಹೋಗ್ತದೆ ಇದ್ರದ್ದು ವರದಿ ಸಮೇತ ಹೋಗ್ತದೆ. ಅಲ್ಲಿಂದ ಏನಾದರೂ ಪರಿಹಾರ ಏನು ಸಿಗ್ತದೆ ಅಂತೇಳಿ ನಿಮ್ಗೆ ಅದನ್ನು ತಿಳಿಸ್ಕೊಡ್ತೀವಿ, ಆಯಿತಾ? ಆಮೇಲೆ ಬಗರ್ ಹುಕುಂ ಜಾಗದ್ದು ತಹಸೀಲ್ದಾರ್ ಹತ್ರ ಮಾತಾಡಿ ಅದು ಏನು ಮಾಡಬೇಕು ವ್ಯವಸ್ಥೆ ಅಂತೇಳಿ ಅದನ್ನು ಹೇಳ್ತೀವಿ. ಕರೆಂಟಿಂದ ಆ ಮನೆದು ಈ ಮನೆದು ಯಾರು ಅಕ್ಕಪಕ್ಕ ಐತಂತಲ್ಲ ಜಮೀನು, TC ಹೇಳ್ತೀವಿ. ಮಾತಾಡೋಕ್ಕಾಗಲಿ ಇಂಜಿನಿಯರ್ಗೆ ನಮ್ಮವರು ಯಾರಾದರೂ ಒಬ್ಬರು ಫಾಲೋ ಅಪ್ ಮಾಡ್ತಾರೆ. ನಮ್ಮ ಸೊಸೆದು ಅದು ಮಾತಾಡ್ತೀವಿ. ಆಮೇಲೆ ಅವರೊಬ್ಬರ ಹತ್ರ ಅಮ್ಮ ಮಗಳ ಹತ್ರನೇ ಮಾತಾಡಿ ಹೇಳ್ತೀವಿ ಅವ್ರಿಗೆ ಏನು ಮಾಡಬೇಕು ವ್ಯವಸ್ಥೆ ಅಂದರೆ ಸ್ಕೂಲಲ್ಲೋ ತಾಲೂಕು ಆಫೀಸಲ್ಲೋ ಎಲ್ಲಾದರೂ ಏನು ಮಾಡಬೇಕು. ಕಂಪ್ಯೂಟರ್ದೆಲ್ಲ ಬರ್ತದೆ. ಉಸ್ತುವಾರಿ ಸಚಿವರಿಗೂ ಹೇಳಿ ಎಲ್ಲಾದರೂ ಒಂದು ಕಡೆ ಒಂದು ಟ್ರೈನಿಂಗ್ ಹಾಕಿ ATS ಅದರಿಂದ ಮುಂದಕ್ಕೆ ಯಾವ್ದಾದ್ರು ಫ್ಯಾಕ್ಟ್ರಿಗಳು ಹೋದಂಗೆ. ಈಗ ತುಮಕೂರಾಗೆ ಇದೆ, ಒಳ್ಳೊಳ್ಳೆ ಕಂಪ್ನಿಗಳಿದ್ದಾವೆ. ಈಗ ಎಲೆಕ್ಟ್ರಿಕಲ್ ಅಂತ ಒಂದು ಟ್ರೇಡು ಎಲ್ಲ 2 ವರ್ಷ ವೈಟದಲ್ಲಿ 500 ಮೇಲೆ ಕಾಲೇಜರು ಅಲ್ಲಿ ಇತ್ತಲ್ಲ ಹತ್ರನೇ ಇದೆಲ್ಲ, ಒಳ್ಳೆ ಕಾಲೇಜ್ ಅದು. ಚೆನ್ನಾಗಿ ಓದಿರೋ ಮಕ್ಕಳು ಸುಖವಾಗಿ